ಕಚೇರಿ ಅಲಿದಾಟಕ್ಕೆ ಬ್ರೇಕ್. ಇನ್ಮುಂದೆ ಮನೆಯಲ್ಲೇ ಸಿಗುತ್ತೆ ಈ ಖಾತಾ. ಸ್ಮಾರ್ಟ್ಫೋನ್ನಿಂದಲೇ ನೇರವಾಗಿ ಈ ಖಾತಾ ಅರ್ಜಿಗೆ ಅವಕಾಶ. ನಗರ ಪ್ರದೇಶದಲ್ಲಿ ಸೈಟ್ ಅಥವಾ ಮನೆ ಹೊಂದಿರುವವರಿಗೆ ಇದೊಂದು ಬಹುದೊಡ್ಡ ಸಿಹಿ ಸುದ್ದಿಯಾಗಿದೆ. ಈ ಖಾತಾ ಮಾಡಿಸಲು ಮಧ್ಯವರ್ತಿಗಳಿಗೆ ಹಣ ಕೊಟ್ಟು ಪಾಲಿಕೆ ಕಚೇರಿಗಳ ಮುಂದೆ ಕ್ಯೂ ನಿಲ್ಲುವ ತಾಪತ್ರಯಕ್ಕೆ ಸರ್ಕಾರ ಶಾಶ್ವತ ಬ್ರೇಕ್ ಹಾಕಲು ಮುಂದಾಗಿದೆ. ನಮ್ಮ ಸ್ವತ್ತು ಯೋಜನೆಯಡಿ ಆನ್ಲೈನ್ ಮೂಲಕ ಈ ಖಾತಾ ಅರ್ಜಿಯನ್ನ ಸಲ್ಲಿಸಲು ಅವಕಾಶವನ್ನ ನೀಡಿದೆ. ಏನಿದು ಹೊಸ ಬದಲಾವಣೆ ಅಂದ್ರೆ, ಇಷ್ಟು ದಿನ ಈ ಖಾತಾ ಪಡೆಯಲು ಕಚೇರಿಗೆ ಹೋಗಿ ಅರ್ಜಿಯನ್ನ ಸಲ್ಲಿಸಬೇಕಾಗಿತ್ತು. ಆದ್ರೀಗ ಪೌರಾಡಳಿತ ಇಲಾಖೆಯು www.easti.karnataka.gov.in ಎಂಬ ಹೊಸ ವೆಬ್ಸೈಟ್ ಅಭಿವೃದ್ಧಿಪಡಿಸಿದೆ. ಇದರಲ್ಲಿ ರಾಜ್ಯದ ನಗರ ವ್ಯಾಪ್ತಿಯ 45 ಲಕ್ಷಕ್ಕೂ ಹೆಚ್ಚು ಆಸ್ತಿಗಳ ಕರಡು ದಾಖಲೆಗಳನ್ನು ಅಪ್ಲೋಡ್ ಮಾಡಲಾಗಿದೆ. ನಿಮ್ಮ ಆಸ್ತಿ ವಿವರ ಸರಿಯಾಗಿದ್ರೆ ಆನ್ಲೈನ್ನಲ್ಲಿಯೇ ಶುಲ್ಕ ಕಟ್ಟಿ ಒರಿಜಿನಲ್ ಈ ಖಾತಾ ಡೌನ್ಲೋಡ್ ಮಾಡಿಕೊಳ್ಳಬಹುದಾಗಿದೆ. ಈ ಖಾತಾ ಸಾರ್ವಜನಿಕರ ಮನೆ ಬಾಗಿಲಿಗೆ ಈ ಖಾತಾ ಅಂತ ಹೇಳಿ ಒಂದು ಅಭಿಯಾನ ಮಾಡಲಿಕ್ಕೆ ಒಂದು ಸಾರ್ವಜನಿಕರಿಗೆ ಅದನ್ನು ಸಮರ್ಪಣೆ ಮಾಡಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು. ಈಗ ನಮ್ಮಲ್ಲಿರ್ತಕ್ಕಂಥ ಹಾಗಂದರೆ ಏನು ಅಂದರೆ, ನಮ್ಮಲ್ಲಿ ಸುಮಾರು 1.25 ಲಕ್ಷ ಖಾತೆಗಳು ಸ್ವತ್ತುಗಳು ನಮ್ಮಲ್ಲಿ ಇದೆ. ಮಹಾನಗರ ಪಾಲಿಕೆಯಲ್ಲಿ ಸುಮಾರು 1.25 ಲಕ್ಷ ಪ್ರಾಪರ್ಟಿಗಳ ದಾಖಲಾತಿ ಇದೆ. ಈ ದಾಖಲಾತಿಯಲ್ಲಿ ನಾವು ಸಹ ಈಗಾಗಲೇ 50,000 ದಾಖಲಾತಿಗಳನ್ನ ಈ ಸ್ವತ್ತು ನಾವು ಎಲ್ಲ ಹಂಚಿಕೆ ಮಾಡಿದ್ದೀವಿ. ಸಾರ್ವಜನಿಕರಿಗೆ 50,000 ಈಗಾಗಲೇ ಹಂಚಿಕೆ ಆಗಿದೆ. ಇನ್ನು ಬಾಕಿ ಇರ್ತಕ್ಕಂಥ 75,000 ಖಾತಾಗಳೇನಿದೆ, ಅಷ್ಟೂ ಖಾತಾಗಳು ಡೈರೆಕ್ಟಾಗಿ ಅದು ಡ್ರಾಫ್ಟ್ ಜನ್ರೇಟ್ ಆಗಿ ನಮಗೆ ಆನ್ಲೈನಲ್ಲಿ ಲಭ್ಯ ಇರ್ತದೆ. ನಾವು ಅದಕ್ಕೆಲ್ಲ ವೆಬ್ಸೈಟ್ ಲಿಂಕ್ ಎಲ್ಲ ಕೊಡ್ತೀವಿ. ಅದ್ರ ಬಗ್ಗೆ ನೋಡಿ, ಇದೆ ನಿಮ್ಮ ಮನೆಯಲ್ಲೇ ಕುಳಿತು ಈ ಖಾತಾವನ್ನು ಪಡೆದುಕೊಳ್ಳಿ. ಇದು ಸರ್ಕಾರ ಮೊನ್ನೆ ರೋಲ್ಔಟ್ ಮಾಡತಕ್ಕಂಥ ಒಂದು ಕಾರ್ಯಕ್ರಮ. ಇದೆಲ್ಲ ಯಾವ ರೀತಿ ಫಾಲೋ ಅಪ್ ಮಾಡಬೇಕು ಮತ್ತು ವೆಬ್ಸೈಟ್ ಲಿಂಕು ಎಲ್ಲ ನಾವು ಇದನ್ನು ಸಾರ್ವಜನಿಕರಿಗೆ ನಮ್ಮ ವೆಬ್ಸೈಟಲ್ಲಿ ನಾವು ಪ್ರಚುರಪಡಿಸಿದ್ದೀವಿ. ಇದು ಆಫ್ಟರ್ 21st ಸಾರ್ವಜನಿಕರಿಗೆ ಸಿಗ್ತದೆ. ಅವರು ಏನು ಮಾಡಬೇಕು ಅಂದರೆ, ತಮ್ಮ ಹೆಸರು ಎಲ್ಲ ಅವರು ಅಲ್ಲೇ ಸರ್ಚ್ ಮಾಡ್ಬೋದು. ಪ್ರಾಪರ್ಟಿ ID ಇರ್ಬೋದು, ಅದನ್ನು ಹೋಗಿ ಸ್ಥಳದ ಏನಾದರೂ ಒಂದು ಮಾಹಿತಿ ಕೊಟ್ಟರೆ ಅವ್ರಿಗೆಲ್ಲ ಗೊತ್ತಾಗ್ತದೆ. ಹೆಸರಾಕಿ ಸರ್ಚ್ ಮಾಡ್ಬೋದು. ಅವ್ರದ್ದು ಒಂದು ಎಷ್ಟು ಕ್ರೈಟೀರಿಯಾ ಬರ್ತದೆ, ಅದರಲ್ಲಿ ಎಷ್ಟು ಯಾವ ಕಾಂಪೋನೆಂಟ್ ಹಾಕಿ ಚೆಕ್ ಮಾಡ್ಬೋದು ಅಂತ ಹೇಳಿ ಆ ಪ್ರಕಾರವಾಗಿ ಅವರು ಚೆಕ್ ಮಾಡಿಕೊಂಡು ಅವ್ರದ್ದು KYC ಮಾಡಬೇಕಾಗ್ತದೆ. ಮೊಬೈಲ್ ನಂಬರ್ ಹಾಕಿ ಅವರು KYC ಮಾಡಿ ಅದು ಲಾಗಿನ್ ಆದ ನಂತರ ಯಾವ ದಾಖಲಾತಿಗಳನ್ನ ಅಪ್ಲೋಡ್ ಮಾಡಬೇಕು ಅಂತ ಹೇಳಿ ಇಲ್ಲಿ ಹೇಳಿದ್ದಾರೆ. ಮೊದಲನೇದು ಆಸ್ತಿ ಮಾಲೀಕರ ಭಾವಚಿತ್ರ, ಮತ್ತು SAS ಟ್ಯಾಕ್ಸ್ ಪೇಡ್ ಚಲನ್ನು, ಕ್ರಯಪತ್ರ ಅಥವಾ ನೋಂದಣಿ ಪತ್ರ, RR ನಂಬರ್. ಇವಾಗ ಒಂದು ನಾವು ಫಸ್ಟು RR ನಂಬರ್ ಕಂಪಲ್ಸರಿ ಮಾಡಿರಲಿಲ್ಲ, ಈಗ RR ನಂಬರ್ ತೊಗೊಂಡಿದ್ದೀವಿ. RR ನಂಬರ್ ಖಾಲಿ ನಿವೇಶನ ಇದ್ದರೆ ಏನೂ ಅವಶ್ಯಕತೆ ಇರೋದಿಲ್ಲ. ಮತ್ತು ಪ್ರಾಪರ್ಟಿ ಇಮೇಜು, EC ಮತ್ತು ಸ್ವತ್ತಿಗೆ ಅವ್ರಿಗೇನಾದರೂ ಇನ್ ಅಡಿಷ್ನಲ್ ಕೆಲವರೆಲ್ಲ ಹಕ್ಕುಪತ್ರಗಳಿರ್ತದೆ, ಕೆಲವರು ಸ್ಲಮ್ ಬೋರ್ಡಿಂದ ಹಂಚಿಕೆ ಆಗಿರೋ ಕ್ರಯಪತ್ರ ಇರ್ತದೆ. ಈ ರೀತಿ ವಿವಿಧ ದಾಖಲೆ ಮತ್ತು 94 CCನಲ್ಲಿ ಕೊಟ್ಟಿರ್ತಕ್ಕಂಥ ಪತ್ರಗಳಿರ್ತದೆ. ಈ ರೀತಿ ಏನು ವಿವಿಧ ಸಮರ್ಪಕ ಪೂರಕವಾದ ದಾಖಲಾತಿಗಳನ್ನ ಅವರು ಅಪ್ಲೋಡ್ ಮಾಡಿ ಸಬ್ಮಿಟ್ ಕೊಟ್ಟರೆ ಅದು ಡೈರೆಕ್ಟಾಗಿ ನಮ್ಮ ಲಾಗಿನ್ಗೆ ಬರ್ತದೆ. ನಮ್ಮಲ್ಲಿ ಸಹ RIRO ಯಾರು ಕನ್ಸರ್ನ್ ಅಪ್ರೂವಿಂಗ್ ಅಥಾರಿಟಿ ಇದೆ ಅದನ್ನು ವೆರಿಫೈ ಮಾಡಿ ಡೈರೆಕ್ಟಾಗಿ ಅಪ್ರೂವಲ್ ಕೊಡ್ತಾರೆ. ನಾವು ಅಪ್ರೂವಲ್ ಮಾಡಿದ ತಕ್ಷಣ ಅವ್ರಿಗೆ ಫೀಸ್ ಪೇಮೆಂಟ್ ಜನ್ರೇಟ್ ಆಗುತ್ತೆ. ಅದು ಸಹ ಆನ್ಲೈನಲ್ಲೇ ಅವರು ಫೀಸ್ ಪೇಮೆಂಟ್ ಮಾಡಿ ಮನೆಯಲ್ಲೇ ಕೂತ್ಕೊಂಡು ಅವರು ತಮ್ಮ ಈ ಸ್ವತ್ತನ್ನು ಡೌನ್ಲೋಡ್ ಮಾಡ್ಕೊಬೋದು. ಈ ಒಂದು ಹೊಸದಾಗಿ ಒಂದು ವ್ಯವಸ್ಥೆ ಹೌದು ಮನೆಯಲ್ಲೇ ಕೂತ್ಕೊಂಡು ಅವ್ರು ಅಪ್ಲೈ ಮಾಡ್ಬೋದು. ಮನೆಯಲ್ಲೇ ಡೌನ್ಲೋಡ್ ಮಾಡ್ಕೊಳ್ಳೋವಂಥ ಒಂದು ಸಾಫ್ಟ್ವೇರನ್ನು ಡೆವಲಪ್ ಮಾಡಿ ಬಿಟ್ಟಿದ್ದಾರೆ. ಇದು ಸಾರ್ವಜನಿಕರಿಗೆ ತುಂಬ ಅನುಕೂಲ ಆಗುತ್ತೆ. ಮುಂದಿನ ದಿನಗಳಲ್ಲಿ ಎಲ್ಲರೂ ಸಹ ಆಫ್ಟರ್ 21st ಇದು 1 or 2 ಡೇಸ್ ಇದಾಗುತ್ತೆ. ಬಟ್ ಈಗ ಲಾಂಚ್ ಆಗಿದೆ. 21st ಆಫ್ಟರ್ 21st ಸಾರ್ವಜನಿಕರಿಗೆ ಲಭ್ಯ ಆಗುತ್ತೆ ಅಂತ ಹೇಳಿ ನಮಗೆ ಮಾಹಿತಿ ಹೇಳಿದ್ದಾರೆ. 21st ಆದಮೇಲೆ ಸಾರ್ವಜನಿಕರು ಪರಿಶೀಲನೆ ಮಾಡಿ ಎಲ್ಲ ಸಹ ಮನೆಯಲ್ಲೇ ಕೂತು ಅವರು ಅಪ್ಲೋಡ್ ಮಾಡಿ ಈ ಖಾತಾವನ್ನು ಪಡೆಯುವಂಥ ಸೌಲಭ್ಯನ ಪಡೆದು. ಇನ್ನು ಈ ಖಾತಾ ನೋಂದಣಿಯಲ್ಲಾಗ್ತಾ ಇದ್ದ ಸಮಸ್ಯೆಗಳಿಗೆ ಕೊನೆಗೂ ಪರಿಹಾರ ಕಂಡುಕೊಳ್ಳಲಾಗಿದೆ. ಆನ್ಲೈನ್ ಈ ಖಾತಾ ಮಾಡಿದೆ. ಈ ಹೊಸ ವ್ಯವಸ್ಥೆಯಿಂದಾಗಿ ಅಂತಿಮ ಈ ಖಾತಾ ಅಥವಾ ಹೊಸ ಖಾತಾ ಅನುಮೋದಿಸಲು ARO ಅಥವಾ ಕೇಸ್ ವರ್ಕರ್ ಆಸ್ತಿ ದಾಖಲೆಗಳನ್ನ ಮಾತ್ರ ಪರಿಶೀಲಿಸಬೇಕು. ಒಟ್ಟಾರೆ ಈ ಆನ್ಲೈನ್ ಸೇವೆ ಎಷ್ಟರ ಮಟ್ಟಿಗೆ ಜಾರಿಯಾಗಲಿದೆ ಎಂಬುದನ್ನ ಕಾದು ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಸಂಜಯ್ ಜೊತೆ ದೀಪಕ್ ಕೆಂಕೆರೆ, ಪ್ರಜಾಶಕ್ತಿ ಟಿವಿ, ತುಮಕೂರು.